ರೆಬಲ್ ಸದ್ದಡಗಿಸೋದಕ್ಕೆ ವಿಜಯೇಂದ್ರ ಸೈಲೆಂಟ್ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಒಬ್ಬೊಬ್ಬರಾಗೆ ಭಿನ್ನರ ತಂಡಗಳನ್ನ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ವಿಶ್ವಾಸ ಗಳಿಸೋದಕ್ಕೆ ವಿಜಯೇಂದ್ರ ಮುಂದಾಗಿದ್ದಾರೆ. ಮೈಸೂರಲ್ಲಿ ನಿನ್ನೆ ಪ್ರತಾಪ್ ಸಿಂಹ ಜೊತೆ ವಿಜಯೇಂದ್ರ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಒಗ್ಗಟ್ಟಿನ ಜಪ ಮಾಡಿದ್ದಾರೆ. ಪ್ರತಾಪ್ ಸಿಂಹ ವಿಶ್ವಾಸಕ್ಕೆ ಪಡೆದುಕೊಂಡು ವಿಜಯೇಂದ್ರ ಮುಂದಿನ ಹೆಜ್ಜೆ ಇಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಮೂಲಕ ಉಳಿದ ನಾಯಕರಿಗೆ ಸಂದೇಶ ರವಾನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರತಾಪ್ ಸಿಂಹ ಎರಡೂ ಬಣದಲ್ಲೂ ಕಾಣಿಸ್ಕೊಂಡಿದ್ರು. ಒಂದು ಯತ್ನಾಳ್ ಅವರ ಸಂಪರ್ಕದಲ್ಲೂ ಇದ್ದಾರೆ, ಇವರ ಸಂಪರ್ಕದಲ್ಲೂ ಇದ್ದಾರೆ. ಸೊ ಮೆಸೇಜ್ ರವಾನೆ ಮಾಡುವಂತ ಕೆಲಸ ವಿಜಯೇಂದ್ರ ಮಾಡ್ತಿದ್ದಾರಾ ಅಂತ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ. ರಾಮುಲು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡ್ರು. ಅದಾದ ನಂತರ ಈಗ ಪ್ರತಾಪ್ ಸಿಂಹ ಈ ಮೂಲಕ ಏನ್ ಸಾಧಿಸೋಕೆ ಹೊರಟಿದ್ದಾರೆ ವಿಜಯೇಂದ್ರ ಅಂತ. ಸಭಾ ಖಂಡಿತ ಹೈಕಮಾಂಡ್ ನಾಯಕರು ಒಂದು ಸಂದೇಶವನ್ನ ವಿಜೇಂದ್ರ ಅವರಿಗೆ ಕೊಟ್ಟಿರುವಂಥದ್ದು. ನೋಡಿ, ರಾಜ್ಯಾಧ್ಯಕ್ಷರ ಚುನಾವಣೆ ಆಗಬೇಕು ಅಂತಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಣ ರಾಜಕೀಯ ಇರಬಾರ್ದು. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿರುವಂತಹ ಎರಡು ಬಣಗಳು, ತಟಸ್ಥ ಇರ್ಬೋದು ಹಾಗೂ ರೆಬಲ್ಸ್ ನಾಯಕರು, ಈ ಬಣವನ್ನ ಸೈಲೆಂಟ್ ಮಾಡಿದ್ಯಾದಲ್ಲಿ ಆದಷ್ಟು ಬೇಗ ಹೈಕಮಾಂಡ್ ನಾಯಕರು ಬಂದು ಇಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆಯನ್ನೇ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ಈ ಬಣ ರಾಜಕೀಯದಲ್ಲಿ ಗುರುಸ್ಕೊಂಡಂತಹ ಒಬ್ಬೊಬ್ಬರ ನಾಯಕರನ್ನ ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಪ್ರತಾಪ್ ಸಿಂಹ ಅವರು, ನೋಡಿ, ಪ್ರತಾಪ್ ಸಿಂಹ ಅವರು ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು, ಜೊತೆಗೆ ರಾಜ್ಯಾಧ್ಯಕ್ಷರ ಏಕಪಕ್ಷೀಯ ನಿರ್ಧಾರದ ವಿರುದ್ಧ ಸಾಕಷ್ಟು ಚರ್ಚೆಯನ್ನ ಮಾಡಿರುವಂತವರು. ಈ ನಿಟ್ಟಿನಲ್ಲಿ ಪ್ರತಿಭಟನೆಯ ನೆಪದಲ್ಲಿ ಅವರನ್ನ ಮಾತನಾಡಿಸಿ ಒಂದಷ್ಟು ವಿಶ್ವಾಸವನ್ನ ಗಳಿಸಬೇಕು, ಒಂದಷ್ಟು ನಂಬಿಕೆಯನ್ನ ಗಳಿಸಿ ಎಲ್ಲ ಒಂದ್ ಕಡೆ ನಮ್ಮ ಪರವಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ವಿಜೇಂದ್ರ ಅವರು ರವಾನೆ ಮಾಡಬೇಕು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಅದೇ ರೆಬಲ್ ಟೀಮ್ ಅಲ್ಲಿ ಗುರುತಿಸಿಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ ಅವರು, ನೋಡಿ, ರಮೇಶ್ ಜಾರಕಿಹೊಳಿ ಅವರು ಕೂಡ ಯಡಿಯೂರಪ್ಪನವರ ಮುಖಾಂತರ ವಿಜೇಂದ್ರ ಅವರು ಫೋನ್ ಮಾಡ್ತಾರೆ. ಅಂದ್ರೆ ತನ್ನ ಮಗನ ಬೆಂಬಲಕ್ಕೆ ನಿಲ್ಬೇಕು ಚುನಾವಣೆ ಸಂದರ್ಭದಲ್ಲಿ ಅಂತ ಎಲ್ಲೋ ಒಂದ್ ಕಡೆ ಆ ರೀತಿಯಾದಂತಹ ಒಂದು ನಂಬಿಕೆಯನ್ನ ಗಳಿಸ್ತಾರೆ. ಈ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಅವ್ರನ್ನು ಕೂಡ ಒಂದಷ್ಟು ನಂಬಿಕೆಯನ್ನ ಗಳಿಸುವಂತದ್ದು, ಜೊತೆಗಿರಿ ಅಂತ ಒಂದಷ್ಟು ಸಂದೇಶವನ್ನು ಕೊಡಬೇಕು. ಹೀಗಾಗಿ ಪ್ರತಾಪ್ ಸಿಂಹ ಅವರು ಕೂಡ ಹೇಳಿ ಕೇಳಿ ಕಿರಿಯ ರಾಜಕಾರಣಿಯಾದ್ರೂ ಕೂಡ ಹಿರಿಯ ರಾಜಕಾರಣಿಯ ಎಲ್ಲ ಅನುಭವ ಕೂಡ ಇದೆ. ವಿಜೇಂದ್ರ ಅವರು ಮಾತಾಡಿಸಿದ ತಕ್ಷಣ ಅವರೇನಾದ್ರೂ ಕೂಡ ಬದಲಾಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಆದ್ರೆ ವಿಜೇಂದ್ರ ಅವರ ಈ ನಡೆ ಇದೆಯಲ್ಲ, ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರಿಗೆ ಸಂದೇಶವಾಗುತ್ತೆ. ಅಂದ್ರೆ ನೋಡಿ, ವಿಜೇಂದ್ರ ಅವರು ರೆಬಲ್ಸ್ ನಾಯಕರ ಜೊತೆಗೂ ಕೂಡ ಒಂದಷ್ಟು ಒಪ್ಪಂದಗಳು, ಜೊತೆಗೆ ಒಂದಷ್ಟು ನಂಬಿಕೆಗಳನ್ನ ಗಳಿಸ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಒಳ್ಳೆ ರಾಜ್ಯಾಧ್ಯಕ್ಷರ ಆಗ್ಬೋದು ಅನ್ನೋ ಒಂದು ಸಂದೇಶವನ್ನ ರವಾನೆ ಆಗುತ್ತೆ. ಹೀಗಾಗಿ ಇಂತಹ ಒಂದು ತಂತ್ರಗಾರಿಕೆ ವಿಜೇಂದ್ರ ಅವರು ರಾಜ್ಯ ಬಿಜೆಪಿಯಲ್ಲಿ ಮಾಡ್ತಿರುವಂತದ್ದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.